ಸೇವೆ ಮಾಡಿ ನಿವೃತ್ತಿ ಹೊಂದಿ ಮತ್ತೆ ನಮ್ಮ ಗ್ರಾಮಕ್ಕೆ ಆಗಮಿಸೋದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ ಸರ್. ತಮ್ಮ ಶೌರ್ಯ ವೀರ ಪರಾಕ್ರಮಗಳ ಬಗ್ಗೆ ನಾವು ಟಿವಿಯಲ್ಲಿ ಪೇಪರ್ ಮಾಧ್ಯಮದಲ್ಲಿ ಕೇಳಿದ್ವಿ. ಏನು ಸರ್ ನೀವು ಯುದ್ಧದಲ್ಲಿ ಗೆದ್ದಾಗ ಸರ್ಕಾರದ ನಮಗೆ ಹಣದ ರೂಪದಲ್ಲಿ ಬಕ್ಸಿಸ್ ಅಂತ ಕೊಟ್ಟರೆ ಆ ಹಣ ನನಗೆ ಬೇಕಾಗಿಲ್ಲ. ನಮ್ಮೂರೊಂದು ಕುಗ್ರಾಮ ಆದರ್ಶ ಗ್ರಾಮವಾಗಬೇಕು ಅಂತ ಹೇಳಿ ಆ ಹಣವನ್ನೆಲ್ಲ ನಮ್ಮೂರಿಗೆ ಕಳಿಸ್ಬಿಟ್ಟಿರಿ ಸರ್. ಆ ಹಣದಿಂದ ನಮ್ಮೂರಲ್ಲಿ ರೋಡ್ಗಳಾದವು, ಆಸ್ಪತ್ರೆಗಳಿದ್ದಿಲ್ಲ, ಆಸ್ಪತ್ರೆಗಳಾದವು. ಎಷ್ಟೋ ಬಡ ಮಕ್ಕಳಿಗೆ ಶಿಕ್ಷಣ ಇದ್ದಿಲ್ಲ ಸರ್. ಅವರಿಗೆಲ್ಲರೂ ಶಿಕ್ಷಣ ಹೊಂದಿ ಒಳ್ಳೆ ಯೂಟ್ಯೂಬ್ಗಳಾಗಿದ್ದಾರೆ ಸರ್. ಇದಕ್ಕೆಲ್ಲ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ, ಸಹಕಾರವೇ ಕಾರಣ. ನನಗೆ ಜನ್ಮ ನೀಡಿದವಳು ನನ್ನ ತಾಯಿ, ಹೆಸರು ತಂದುಕೊಟ್ಟವಳು ಭೂತಾಯಿ. ಈ ಪ್ರಪಂಚದಲ್ಲಿ ಪವಿತ್ರವಾದ ಸ್ಥಳಗಳಂದ್ರೆ ಎರಡೇ ಎರಡು, ಒಂದು ಅವ್ವನ ಮಡಿಲು, ಇನ್ನೊಂದು ಅಪ್ಪನ ಹೆಗಲು. ಅವ್ವ ನನಗೆ ಜನ್ಮ ನೀಡಿ ಮೊದಲು ಸಂಸ್ಕಾರದ ಬೀಜವನ್ನು ಬಿತ್ತಿದ್ದಳು. ಅಪ್ಪ ಹೆಗಲ ಮೇಲೆ ಕುಡಿಸಿಕೊಂಡು ಪ್ರಪಂಚವನ್ನೆಲ್ಲ ಅರ್ಥ ಮಾಡಿಸಿದ. ಹೆಗಲ ಮೇಲೆ ಕೈ ಹಾಕಿದ ಸ್ನೇಹಿತರು ಆತ್ಮವಿಶ್ವಾಸ ತುಂಬಿದ್ರು. ಶಿಕ್ಷಕರು ಅಕ್ಷರ ಜ್ಞಾನವನ್ನು ಕೊಟ್ಟರು. ನನ್ನೂರಿನ ಗುರು ಹಿರಿಯರೆಲ್ಲ ಅನುಭವದ ಪಾಠವನ್ನು ಹೇಳಿಕೊಟ್ರು. ನನ್ನ ಶ್ರೀಮತಿ ಸುಮತಿಯವರು 3 ದಶಕಗಳ ಕಾಲ ನನ್ನ ಜೊತೆಯಲ್ಲಿದ್ದು ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿ ನನ್ನ ಹೆಗಲಿಗೆ ಹೆಗಲಿ ಕೊಟ್ಟು ಈ ಮನೆಯನ್ನು ನಂದಾದೀಪವಾಗಿ ಬಾಳಿ ಬೆಳಗಿದವಳು. ಇವರೆಲ್ಲರಿಗೆ ತುಂಬಾ ಕೃತಜ್ಞನಾಗಿದ್ದೇನೆ. ತುದಿ ಮುಟ್ಟಿಸ್ಬಾ. ಒಂದು ವಿಷಯ 100 ಜನಕ್ಕೆ ತಿಳಿಸಲೇಬೇಕು. ಪ್ಲೀಸ್ ಸರ್. ಕಾಶ್ಮೀರದ ಗಡಿಯಲ್ಲಿತ್ತು ಸಾವಿರಾರು ಜನ ಟೆರರಿಸ್ಟ್ಗಳು ಸುಟ್ಟಾಕಿ ಜೀವಂತವಾಗಿ ನನ್ನ ಹುಟ್ಟೂರು ಕುಳಲಿ ಗ್ರಾಮಕ್ಕೆ ಕಾಲಿಟ್ಟಿದ್ದೇನೆಂದರೆ ಇದಕ್ಕೆ ಕಾರಣ ನನ್ನ ತಾಯಿಯ ಋಣ, ಇಲ್ಲಿಯ ಮಣ್ಣಿನ ಗುಣ. ಮೊದಲೇ ಊರಿಂದ ಆಯಾಸವಾಗಿ ಬಂದಿದ್ರಿ, ಒಂದ್ ಹಂಡೆ ನೀರ್ ಕಾಸಿದ್ದೀನಿ, ಮೊದಲು ಜಳಕ ಮಾಡಿ ನಡಿ. ಇಲ್ಲ, ಸ್ನಾನ ಆಮೇಲೆ ಮಾಡಿದ್ರಾಯ್ತು. ಸ್ನೇಹಿತರು ಮನೆಯವರೆಗೆ ಬಂದಿದ್ದಾರೆ, ಬರುವಾಗ ಆಪಲ್ ತೆಗೆದುಕೊಂಡು ಬಂದಿದ್ದೀನಿ. ಆ ಸಟ್ ನಂಗೆ ಬೇಕು ಸರ್. ಯಾವ ಸಟ್ಟಲ್ಲಿ ತಕ್ಕಳ ಹಾಪಲ್ ಸೆಟ್. ನಿಮ್ಮ ಮೌನ ಅವರು ತಿನ್ನು ಹಾಪಲ್ಲಿ ಇಳಕತ್ತಾರೆ. ಈ ಮಗ ಸಟ್ಟಿಗೆ ಹೋಗ್ಯಾನ. ಇದು ಹಾಪಾದ ಸಟ್ಟ. ಹಾಪಾದ ಸಟ್ಟು ಅವಂದೇನು ಬಿಡ್ರಿ, ನಾವೊಂದೆರಡು ಸಾಮಾನು ಹೇಳಿದ್ವಿ ತೊಗೊಂಬಂದಿರಿ. ಏನದು? ಅವ್ನು ವಾಕ್ ಹೊರಗಾಗ್ತಾರೆ, ನಾನು ಏನದು? ಚಲೋ ಒಂದೆರಡು ಚಡ್ಡಿ ಹೇಳಿದ್ವಿ. ಎಲ್ಲಿ ಆರ್ಮಿ ಇಲ್ಲಿ ತಡಿಯೋದವ್ರು ಬಿಸಿಲಿಗೆ ಒಣಾಕಿದ್ರೆ ಕೂತ್ಕೊಳ್ಳಾಗ್ತಾವ್ರು. ಅದು ಆದ್ರೆ ಗಟ್ಮುಟ್ಟಿರ್ತಾರು, 3 ತಿಂಗಳ ಆರ್ಮಿ ಕ್ಯಾಂಟೀನ್ ಕಾರ್ಡ್ ಕೊಡ್ತೀನಿ, ನೀನೇ ಹೋಗಿದ್ದರು ಅಂತೆ. ಕಾರ್ಡ್ ನಾನು ಕಾರ್ಡ್ ತೊಗೊಂಡಿನ ಬೆಳಗಾವ್ ಕ್ಯಾಂಟೀನ್ ಮುಟ್ಟಿರಂಗಿಲ್ಲ. ಊರಾಗ ಒಬ್ಬರು 50 ಮಂದಿ ಫೋನ್ ಹೋಗ್ತಾರೆ. ಏನಂತ? 400 ತೊಂಬ ಮುಂದೆ ಬಿಳಿ ಅಂಗಿ ಹಾಕೊಂಡು ಕೂತ ನಾನು 400 ಬರ್ತಾರೆ. ಮಾತು ಚೀಲ ಹಿಡ್ಕೊಂಡು ಇನ್ನೊಂದು ಆದಾಗ ಇವತ್ತು ತೊಗೊಂಬರ್ತಾರೆ. ಹಾಗೆ ನೀವು ಊರಿಂದ ಬರ್ತಾ ಇದ್ರಿ ಅಂತ ನಿಮಗೆ ಇಷ್ಟ ಅಂತ ಹೋಳಿಗೆ ಮಾಡಿದ್ರಿ. ಹೋಳಿಗೆ ನಮ್ಗೆ ಹೋಳಿಗೆ ಹೇಗೆ ಬರೋದು? ಮತ್ತೇನು ನಮ್ಗೆ ಏನೇದ್ರು ಕಟ್ಟು ಕಡಲ ಚಟ್ಟ ಚಡಲ ಅಂದ್ರೆ ಆಯ್ತಪ್ಪ, ಮಾಡ್ಕೊಡ್ತೀನಿ, ಊಟ ಮಾಡ್ತೀನಿ. ಅಲ್ಲೋಡಿ, ನಮ್ಮ ಮಗ ಮಹೇಂದ್ರ ಬಂದ. ಆ ಮಹೇಂದ್ರ ಬೆನ್ನೂರು 1.7 ಪಿಕಪ್ ನಂದ್ರೆ ಅದು ದಿಬ್ಬದಲ್ಲಿ ಏರಿಸಿ. ನಾನು ಹೇಳಿದ್ದು ಗಾಡಿ ಅಲ್ಲಪ್ಪ, ಬಾಡಿ ಬಗ್ಗೆ ಮಾತಾಡಿ. ಅವಲ್ಲಿ ಮಾಡಿ ಮತ್ತು ಇನ್ನೊಂದು ಮೈ ಬಿಡೋದಲ್ಲಿ ನಿಮಗೆ ಕಷ್ಟದಲ್ಲಿ ಅವ ಮಾಮ ಎಂತ ಮಗ ಜನ್ಮ ಕೊಟ್ಟರೆ ಈ ಮಾಲಿ ತಲೆಯನ್ನು ಬಂದು ಅವರ ತಲೆಯಿಟ್ಟಿದ್ರೆ Get low when the whistle go. ಇವತ್ತು ಊರಿಂದ ನಿಮ್ಮಪ್ಪ ಬರ್ತಾರಂತ ಗೊತ್ತು ತಾನೆ? ರೈಲ್ವೆ ಸ್ಟೇಷನ್ಗೆ ಹೋಗಿ ನಿಮ್ಮಪ್ಪನ ಕರ್ಕೊಂಡು ಬರೋದನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ಯೋ ಊರ್ ಸುತ್ತೋಕೆ? ಮಹೇಂದ್ರ, ನನ್ನ ಸ್ವಾಗತ ಮಾಡಬೇಕೆಂದು ನನ್ನ 100 ಜನರೆಲ್ಲ ರೈಲ್ವೆ ಸ್ಟೇಷನ್ ವರೆಗೆ ಬಂದಿದ್ರು. ಆ ಸಾವಿರಾರು ಜನಗಳ ಮಧ್ಯೆ ನನ್ನ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇತ್ತು. ಅಲ್ಲೆಲ್ಲೋ ನೀನು ಸುಳಿವೇ ಸಿಗಲಿಲ್ಲ. ಹೋಗಲಿ ಬಿಡು, ಈಗಲಾದ್ರೂ ಬಂದಿಯಲ್ಲ. ಹೇಗಿದೆಯೋ ಕಂಡ? ಯಾಕೆ ಕಾಣ್ತಾ ಇದ್ದೇನೆ? ಯಾಕೆ ಕಾಣ್ತಾ ಇದ್ದೇನೆ ಅಂದೆ? ಯಾಕೆ ಕಾಣ್ತಾ ಇದ್ದೀನಿ ಅಂದ್ರೆ ಏನಾಯ್ತು? ನನ್ನ ಮಗ ಅಂದ ಮೇಲೆ ಒಳ್ಳೆ ಮಣ್ಣಮತ್ತಿದ್ದಾಗಿದೆಯಲ್ಲ. ಹಾಗೆ ಯಾರೀ ಹುಡುಗಿ? ಇವಳು ನನ್ನ ಹೆಂಡತಿ ಅದಾಳ, ಶರ್ಮಿಳಾ ಅಂತ. ನಿನ್ನ ಹೆಂಡತಿ ಶರ್ಮಿಳಾನ? ಹಾ, ನನ್ನ ಹೆಂಡತಿ ಶರ್ಮಿಳಾ. ಅಲ್ಲಪ್ಪ, ಏನ್ ಹೇಳ್ತಾ ಇದೀಯೋ ನೀನು? ನೀನು ಹೇಳ್ತಿರೋ ಮಾತು ಕರೆಂಟ್ ಐತಿವ? ಕರೆಂಟ್ ಐತಿ. ಇವಳು ನಾನು ಪ್ರೀತಿ ಮಾಡಿದ ಹುಡುಗಿ ಅದಾಳ. ಅದಕ್ಕಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮ್ಯಾರೇಜ್ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದಿದ್ದೀನಿ. ಇನ್ನು ಮುಂದೆ ಈ ಮನೆಯಾಗ ಇರ್ತಾಳು. ಎಷ್ಟೇ ಸಾಕು, ಇನ್ನು ನಾನು ಏನಾದರೂ ಹೇಳಬೇಕು?
ಸಾಕಪ್ಪ ಸಾಕು. ನಿನಗೆ ಜನ್ಮ ನೀಡಿದಕ್ಕೆ ನನ್ನ ಜನ್ಮ ಸ್ವಾರ್ಥಕ್ಕಾಗೋಯ್ತು. 3 ದಶಕಗಳ ಕಾಲ ಗಡಿಯಲ್ಲಿ ನಿಂತು ಸೇವೆ ಮಾಡಿ ನಿವೃತ್ತಿ ಹೊಂದಿ ಮನೆಗೆ ಬಂದ ಅಪ್ಪನಿಗೆ ಮರಿಯಲಾರದ ಕಾಣಿಕೆನ್ನೆ ಕೊಟ್ಟೆ. ನೀನು ಮದುವೆ ಆಗ್ತೀನಿ ಅಂತ ಒಂದೇ ಒಂದು ಮಾತು ಹೇಳಿದ್ರೆ ಒಳ್ಳೆ ಮನೆತನದ ಹೆಣ್ಣು ನೋಡಿ ನಿನ್ನ ಮದುವೆ ನಾವು ಮಾಡ್ತಿದ್ವಲ್ಲೋ. ಅಂದ್ರೇನ್ರಿ ನಾನು ಭಿಕಾರಿ ಲಜ್ಜೆಗೆಟ್ಟವಳು ಹೊಲಸು ಮನೆತನದಿಂದ ಬಂದೀನಿ ಅಂತ ತಿಳಿದ್ರೇನ್ರಿ? ಮಾತಾಡುವಾಗ ಮಾತಲ್ಲಿ ಹಿಡಿತಾ ಇರ್ಲಿ. ನೋಡವಾ ತಂಗಿ, ಮದುವೆ ಅಂದ್ರೆ ಗುರು ಹಿರಿಯರು, ಅಣ್ಣ ತಮ್ಮ, ಅಕ್ಕ ತಂಗಿ, ಜಾತಿ ಕುಲ ಗೋತ್ರ ಎಲ್ಲ ನೋಡಿ ಮಾಡುದಕ್ಕ ಮದುವೆ ಅಂತಾರ. ಅಷ್ಟಿಲ್ದ ಹಿರಿಯರು ಒಂದು ಮಾತು ಹೇಳ್ಯಾರೇನ್ರಿ, ನಾಯಿನ್ ನೋಡಿ ಕುನ್ನಿ ತರಬೇಕಂತ, ತಾಯಿನ್ ನೋಡಿ ಕನ್ಯಾ ತರಬೇಕಂತ. ಅಂದ್ರೇನ್ರಿ ನಾನ್ ಕೀಳ್ ಜಾತಿಯವಳು ಲಜ್ಜೆಗೆಟ್ಟವಳು ಅಂತ ನಿಮ್ ತಾಯಿ ಬಾಯಿ ಬಂದ ಹಾಗೆ ಬೈತಾ ಇದ್ರು, ನೋಡ್ತಾ ಕಾಲಿನಂಗ್ ಸುಮ್ನೆ ನಿಂತಿರಲ್ರಿ. ನಿನಗೆ ಯಾಕೆ ಅನ್ನಕ್ ಹೋಗ್ಲವಾ, ನಿನಗೆ ಯಾಕೆ ಅನ್ನಕ್ ಹೋಗ್ಲಿ? ನನ್ನ ಮಗ ಮಾಡ್ಕೊಂಡು ಬಂದಿರೋ ಘನಂದಾರಿ ಕೆಲ್ಸಕ್ಕ ನನ್ನ ಹೊಟ್ಟೆ ಊರಿ ಹಾಕತ್ತವ. ಆ ಸಂಕಟಕ್ಕ ನನ್ನ ಮಗನಿ ಮಾತಾಡಕತ್ತೀನಿ. ಆಹಾ, ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರು. ಇನ್ನು ಮುಂದೆ ನೀನೇನೇ ಮಾತಾಡ್ತಿದ್ರು ನನ್ನ ಜೊತೆನೇ ಮಾತಾಡ್ಬೇಕು. ಅದಕ್ಕೆ ಉತ್ತರಾಣ ನಾನು ಕೊಡ್ತೀನಿ. ಇವಳು ನನ್ನ ಹೆಂಡತಿ. ಏನ್ ಮುಂದೆ ನನ್ನ ಹೆಂಡತಿಗೆ ನೀನು ಏನು ಅನ್ಕೊಡ್ದು, ಏನು ಒಂದೇ ಒಂದು ಕತ್ತಿರೋ ಅಗಸ ಅದನ್ನು ಕುದುರೆ ತರ ಬೆಳೆಸ್ತಾನಂತೆ. ನಮಗಿರೋದು ಇವನೊಬ್ಬನೇ ಮಗ, ನಾವು ಕೂಡ ಇವನನ್ನು ಹಾಗೆ ಬೆಳೆಸ್ಬಿಟ್ಟಿವಲ್ಲ ಅಂತ ಈಗ ಅನಿಸ್ತಾ ಇದೆ ನನಗೆ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ ಇದು? ಈಗ ಕತ್ತಿಯಾಗಿ ನಂತಿ ಏನ? ನೋಡು, ರಿಟೈರ್ಮೆಂಟ್ ಆಗಿ ಮನೆಗೆ ಬಂದಿದ್ಯಾ, ಇಲ್ಲಿ ನಿನಗೆ ಸೆಲೆಕ್ಟ್ ಹೊಡೆದು ನಿನ್ನ ಕೈ ಕೆಳಗೆ ಕೆಲಸ ಮಾಡುವ ಯಾವ ಸಿಪಾಯಿಗಳಿಲ್ಲ, ಇಲ್ಲಿ ಯಾವ ಸೈನಿಕರು ಇಲ್ಲ, ಇದೇನು ಯುದ್ಧ ಭೂಮಿನೂ ಅಲ್ಲ. ಹೆಣ್ಣು ಮುಂದೆ ಏನೇ ಇದ್ರು ನಾವು ಹೇಳ್ದಂಗೆ ಕೇಳ್ಕೊಂಡ್ ಮನೆಯಲ್ಲಿ ಬಿದ್ದಿರ್ಬೇಕು. ಹೆಚ್ಚಾಗಿ ಏನಾರು ಮಾತಾಡಿದ್ರೆ ನಿನ್ನ ಇಳಿಸೋ ಕೈನ. ಯಾರ ಮೇಲೆ ಕೈ ಮಾಡಕತ್ತೀಯೋ? ಇವರಂದ್ರ ಯಾರು ಅಂತ ತಿಳಿದಿ? ಈ ಮನಿ ದೇವ್ರು ಅಲ್ಲಪ್ಪ, ಈ ದೇಶಕ್ಕ ದೇವ್ರು. ಇವತ್ತು ನೀವೇನಾರ ಕೈಯಾಗ ಮೊಬೈಲ್ ಹಿಡ್ಕೊಂಡು ಚೈನಿ ಮಾಡ್ಕೊಂಡು ಇಂಥ ಹುಡುಗಿಯರ ಸೀರೆ ಸೆರೆಗೆ ಹಿಡ್ಕೊಂಡು ಮುದ್ದಾಡಕತ್ತೀರಿ ಅಂದ್ರ ಅದಕ್ಕ ಕಾರಣೀಭೂತನ ಇಂಥ ಯೋಧರು. ಮನಿ ಮಠ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಚಳಿ ಗಾಳಿ ಮಳಿ ಏನನ್ನೂ ಲೆಕ್ಕಿಸ್ತ ತಮ್ಮ ಜೀವದ ಮ್ಯಾಲಿನ ಹಂಗ ತೊರೆದು ನಮ್ಮ ದೇಶದ ಗಡಿ ಕಾಯ್ತಾನಲ್ಲ ಯೋಧ. ಇಂಥ ನನ್ನ ದೇವರಿಗೆ ಎದುರುತ್ತರ ಕೊಡ್ತೀಯ? ತಪ್ಪಾಯ್ತು ಅಂತ ಇವರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸುಮತಿ, ಈಗ ಬೈದು ಒದಿರಾಡಿದ್ರೆ ಏನು ಪ್ರಯೋಜನ? ಮಕ್ಕಳನ್ನು ಹೇಗೆ ಬೆಳೆಸಬೇಕಂತ ಮನೆಯಲ್ಲಿ ಹಿರಿಯರಿಗೆ ಗೊತ್ತಿರಬೇಕು. ಒಬ್ಬನೇ ಮಗ ಆದವನಿಗೆ ಕಷ್ಟ ಕೊಡದವನು ಇಷ್ಟವಾಗಿ ಬೆಳೆಸಿಬಿಟ್ಟಿವಲ್ಲ, ಅದರ ಪ್ರತಿಫಲ ಇದು. ಮಕ್ಕಳಿಗೆ ಶಾಲೆ ಕಲಿಸಬೇಕು ನಿಜ, ಅದರ ಜೊತೆ ಸಂಸ್ಕಾರ ಕಲಿಸಬೇಕು, ಜೊತೆಗೆ ದುಡ್ಡಿನ ಬೆಲೆ ತಿಳಿಸ್ಕೊಡ್ಬೇಕು. ಅಂದಾಗ ಮಾತ್ರ ಜನ್ಮ ಸ್ವಾರ್ಥಕ್ಕಾಗ್ತದೆ ಕಣಿ. ಇಲ್ಲದೆ ಹೋದ್ರೆ ನಮ್ಮಂತ ತಂದೆ ತಾಯಿಗಳಿಗಿಂತ ಸಂಕಟ ಸರಮಾರಿಗೆ ಎದುರಿಸಬೇಕಾಗುತ್ತದೆ ಅನ್ನೋದಕ್ಕೆ ನಾವೇ ಜೀವಂತ ಉದಾಹರಣೆ ಕಣೆ, ನಾವೇ ಜೀವಂತ ಉದಾಹರಣೆ. ತಾಯಿ ಆದವಳು ತನ್ನ ಮಗುನ 9 ತಿಂಗಳು ಗರ್ಭದಲ್ಲಿಟ್ಟು ಕಾಪಾಡ್ತಾಳೆ. ತದನಂತರ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸಿ ಹೊರ ಪ್ರಪಂಚಕ್ಕೆ ಕರೆತರ್ತಾಳೆ. ಆ ಹಕ್ಕಿಗೆ ರೆಕ್ಕೆ ಪುಕ್ಕ ಎಲ್ಲ ಬಲತ ಮ್ಯಾಗ ಪಕ್ಕದಾಗ ಇಂಥ ಒಬ್ಬಕ್ಕೆ ಸುಂದರಿ ಸಿಕ್ಕ ಮ್ಯಾಗ ಹೆತ್ತವರನ್ನೇ ಮರ್ತು ಬಿಡ್ತಾರ್ರಿ, ಮರ್ತು ಬಿಡ್ತಾರ. ಮಾತಾಡ್ದೆಲ್ಲ ಮುಗೀತೇನು? ನಿನಗೆ ಎಷ್ಟು ಸಲ ಹೇಳ್ಬೇಕು ನಾನು ಬಾಯಿ ಮುಚ್ಕೊಂಡು ಸುಮ್ಮನಿರು ಅಂತ? ನೀನು ನನ್ನ ಪಾಲಿನ ತಾಯಿ ಅಲ್ಲ, ನನ್ನ ಪಾಲಿನ ದೊಡ್ಡ ನಾಯಿ. ಏನಂದ್ರೆ ಅವಿವೇಕಿ, 9 ತಿಂಗಳು ಹೆತ್ತು ಹೊತ್ತು ಎದೆ ಹಾಲು ಕುಡಿಸಿ ಜೋಪಾನ ಮಾಡ್ತಾಳೆ ಬಗ್ಗೆ ಎಷ್ಟೊಂದು ಕೇಳಿದ ಮಾತಾಡ್ತಾ ಇದೀಯ? ನೀನು ಏನು ಉಸಿರಾಡ್ತಿದ್ದಿ ನೋಡು, ಆ ಉಸಿರುಡ ಒಂದೊಂದು ಕಣ ಕಣನು ನಿನ್ನ ತಾಯಿ ನಿನ್ನ ನೀಡಿದ ಭಿಕ್ಷಕನು ಭಿಕ್ಷೆ. ಸುಮತಿ, ಇಂಥ ಕೆಟ್ಟ ಹುಳ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಮೊದಲೇ ಗೊತ್ತಿದ್ರ ಹುಟ್ಟಿದಾಕ್ಷಣವೇ ಗಟ್ಟಿ ಜೀವ ಮಾಡಿ ಸುಟ್ಟಾಡ್ಬಿಡ್ತಾ ಇದ್ವಿ. ಇತ್ತ ದಿನ ಇಂಥ ಸಂಕಟ ಸರಮಾನ ಎದುರಿಸುವ ಪ್ರಸಂಗವೇ ಬರ್ತಿರ್ಲಿಲ್ಲ. ಅಷ್ಟಿಲ್ಲ
ಅದ ಹೇಳ್ಯಾರೇನ್ರಿ, ಮುತ್ತು ಕೊಡೋಳು ಬಂದಾಗ ತುತ್ತಿಟ್ಟವಳನ್ನ ಮರೆತು ಬಿಡುವುದು ಈ ಲೋಕದ ರೂಢಿ ಎಂದು. ಅಂದ್ರೇನ್ರಿ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತಾನ? ನಿಮಗಾವತ್ತೇ ಬಡ್ಕೊಂಡೆ ಪ್ರೀತಿ ಪ್ರೇಮ ಅಂತ ನಾನು ಹಿಂದೆ ಬೀಳ್ಬ್ಯಾಡ್ರಿ ಅಂತ. ನೀವೆಲ್ಲ ಕೇಳ್ತೀರಿ? ನಿಮ್ಮಂತ ಗಂಡಸ್ರೇ ಇಷ್ಟು ತಂದೆ ತಾಯಿ ಗುಲಾಮರಾಗಿರ್ತೀರಿ. ಸುಮ್ನೆ ಅವ್ರು ಯಾರು ಕಣ್ಣೆ ತೋರಿಸ್ತಾರೋ ಅವ್ರನ್ನ ಮಾಡ್ಕೊಂಡು ಅವ್ರು ಹೇಳ್ದಾಗ ಮನೆಯಾಗಿ ಬಿದ್ದಿರ್ಬೇಕಷ್ಟೇ. ಪ್ರೀತಿ ಪ್ರೇಮ ಅಂತ ನಮ್ಮಂತವ್ರು ಯಾಕೆ ಜೀವನ ಅಳಗಲ್ ಹಚ್ತೀರಾ? ಯಾಕ್ರಿ ಹಚ್ತೀರಾ? ನೋಡಮ್ಮ, ನೀನು ಯಾರು ಎತ್ತಂತ ಒಂದು ಗೊತ್ತಿಲ್ಲ ನಮಗೆ. ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ಹೆತ್ತವರು ತಮ್ಮ ಮಕ್ಕಳ ಬಗ್ಗೆ 10 ಕನಸು ಕಟ್ಕೊಂಡಿರ್ತಾರೆ. ಹಾಗೆ ನಮಗಿರೋದು ಇವನು ಒಬ್ಬನೇ ಮಗ. ಈ ಒಬ್ಬನೇ ಮಗನ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದೀವಿ. ಆದ್ರೆ ಆ ಕನಸು ಇಷ್ಟು ಬೇಗ ಒಡೆದು ನುಚ್ಚು ನೂರಾಗುತ್ತೆ ನಾನು ಭಾವಿಸಿರ್ಲಿಲ್ಲ. ನೀವು ಕಣ್ಣೀರು ಹಾಕ್ತಾ ಇದ್ದೀರಾ? ಬೇಡ, ಯುದ್ಧ ಭೂಮಿಯಲ್ಲಿ ವೈರಿಗಳನ್ನ ಸೆದೆ ಬಡಿಯುವಂತ ವೀರ ಯೋಧರು ನೀವು. ನಿಮ್ಮೆದೆಯಲ್ಲಿ ಸೇಡಿನ ಕಿಚ್ಚಿರಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕಣ್ಣೀರು ಹಾಕಬಾರ್ದು ರೀ, ಹಾಕಬಾರ್ದು. ಸುದ್ದಿ, ನಾನು ಗಡಿ ಕಾಯ್ತಿರ್ಬೇಕಾದ್ರೆ ಒಳಗೆ ನುಗ್ಗಿ ಬರುವ ಕೇಡಿಗಳಿಗೆ ಯಾಕೆಲ್ಲ ಕೊಂದು ಹಾಕ್ತಾ ಇದ್ದೆ. ಈ ಕೈ ಏನ್ ಮಾಡೋದು? ಈ ನನ್ನ ಸಂಸಾರ ಎಂಬ ಗೂಡಿನಲ್ಲಿ ಈ ಮಗನೆಂಬ ಗೆದ್ದಲು ಹುಳು ತುಂಬಿಕೊಂಡು ಬಿಟ್ಟಿದೆಲ್ಲ. ಇದಕ್ಕೇನ್ ಮಾಡ್ಲಿ? ಜೇನು ಹುಳುಕ್ಕೆ ಗೆದ್ದಲು ಹುಳು ತುಂಬಿಕೊಂಡಾಗ ಜೇನು ಹುಳು ಮತ್ತೊಂದು ಗೂಡನ್ನೇ ಕಟ್ಟುತ್ತದೆ ವಿನಃ ಗೂಡು ಹೋಯ್ತಲ್ಲ ಅಂತ ಸತ್ತು ಹೋಗೋದಿಲ್ಲ. ನೋಡಿ, ಈ ಮನೇಲಿ ಇರೋದು ಇವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನೀವೇ ಬಿಟ್ಟು ಬರ್ತೀರೋ ಅಥವಾ ನಾನೇ ಹೋಗ್ಲಾ? ನೀನು ಹೋದ ನಂತರ ಈ ಹಾಳಾದ ಮನೆಯಲ್ಲಿ ನಾಡು ಹಾಕಿರ್ಬೇಕು. ನಾವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದಿದ್ದು ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಹೀಗಿರುವಾಗ ಈ ಮನೆಯಲ್ಲಿ ಹೃದಯ ಬೇಡ. ಪ್ರಪಂಚ ಬಲು ವಿಶಾಲವಾಗಿದೆ. ದೂರ ದೂರ ಮಹೇಂದ್ರ, ನಿಲ್ಲಪ್ಪ. ಏನಂದೆ ನೀನು? ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲಾದ್ರೂ ಹೋಗಿ ಬದುಕು ಸಾಗಿಸ್ಬೇಕಂತ ಬಯಸ್ತಾ ಇದೀಯಾ? ನಿಜ ಕಣೋ, ನಿಜ. ರೆಕ್ಕೆ ಬಲಿತ ಮೇಲೆ ಹಕ್ಕಿ ತಾಯಿ ಗೂಡನ್ನು ಬಿಟ್ಟು ಬಹು ದೂರ ಹೋಗುದು ಸಹಜ. ಹಾಗೆ ನೀನು ಹಕ್ಕಿ ಅಲ್ಲ, ಪಕ್ಷಿ ಅಲ್ಲ, ಪ್ರಾಣಿನೂ ಅಲ್ಲ, ಕಾಡು ಮೃಗಾನೂ ಅಲ್ಲ. ನಮ್ಮಿಬ್ಬರ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಕರಳಿನ ಕುಡಿ ನೀನು. ಮನುಷ್ಯನಾದವನಿಗೆ ಮಾನವೀಯತೆ ಬೇಡೇನೋ? ಒಂದೇ ಒಂದು ಸಲ ನೆನಪು ಮಾಡ್ಕೊರು ಮಹೇಂದ್ರ. ನೀನು ಹುಟ್ಟಿ ಬೆಳೆದದ್ದು ಇದೇ ಮನೆಯಲ್ಲಿ. ನೀನು ಚಿಕ್ಕ ಬಡಿದಾಗ ಪುಟ್ಟ ಪುಟ್ಟ ಹೆಜ್ಜೆನಿಟ್ಟು ತೊಟ್ಟಿಲಲ್ಲಿ ನಿಂತಿಗೆಟ್ಟು ನೀನು ಸಿಟ್ಟು ಬಂದು ಅಳ್ತಾ ಇರಬೇಕಾದ್ರೆ ನಿನ್ನ ಸಮಾಧಾನ ಮಾಡಿ ಜೋಗಳ ಪಾಡಿ ಸುಖ ನಿದ್ರೆ ಮಾಡಿಸುದು ಇದೇ ನನ್ನ ಕನಸಿನ ಸ್ವರ್ಗದಂತ ಮನೆಯಲ್ಲಿ. ಸಿಟ್ಟಿನ ಬರದಲ್ಲಿ ಈ ಮನೆಗೆ ಹಾಳಾದ ಮನೆ ಅಂತ ಹೆಸರಿಟ್ಟು ಹೋಗಬೇಡಪ್ಪ. ಬೇಕಾದ್ರೆ ನಾನಿನ ಕೈ ಮುಗಿದು ಕೇಳ್ತೀನಿ. ನೋಡಮ್ಮ, ತಿಳಿದ ಹಾಗೆ ನನ್ನ ಮಗನ ಕೈ ಹಿಡ್ಕೊಂಡು ಈ ಮನೆಗೆ ಬಂದಿದೀಯ. ನಾವಿಬ್ರು ಗಂಡ ಹೆಂಡತಿ ಸಂತೋಷವಾಗಿ ಈ ಮನೆ ಸೊಸೆ ಎಂದು ನಿನ್ನ ಒಪ್ಪುತ್ತೇವೆ. ಆದರೆ ಈ ಮನೆ ನಂದಾದೀಪವಾಗಿ ಬಾಳಿ ಬೆಳಗಬೇಕಮ್ಮ ನೀನು. ಅಪ್ಪ ಮಹೇಂದ್ರ, ನೀನು ಈ ಮೇಜರ್ ಸೂರ್ಯನ ಮಗ. ಈ ಮನೆ ಗಣತಿ ಗೌರವಕ್ಕೆ ಈ ನಿನ್ನ ತಂದೆ ಹೆಸರಿಗೆ ಯಾವ ಅಪಕೀರ್ತಿ ಬರದಾಗಿ ನಡ್ಕೊಂಡು ಹೋಗ್ಬೇಕು. ಈಗಲಾದ್ರೂ ಸಂತೋಷ ಆಯ್ತಾ? ಕರ್ಕೊಂಡು ಹೋಗಪ್ಪ ನಿನ್ನ ಹೆಂಡತಿನ ಒಳಗಡೆ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಅಂತೆ. ನಿಮ್ಮ ಆಸೆಯಂತೆ ಮಗನನ್ನ ಬೆಳೆಸೋದಕ್ಕೆ ನನ್ನಿಂದ ಆಗ್ಲಿಲ್ಲ ರೀ, ನನ್ನಿಂದ ಆಗ್ಲಿಲ್ಲ. ಸುಮ್ತಿ, ಯಾವ ಜನ್ಮದ ಕರ್ಮದ ಫಲಾನೋ ಏನೋ. ನಮ್ಮ ಮಗ ನಮ್ಮಿಷ್ಟದಂತೆ ಬೆಳೆಯಲಿಲ್ಲ ಕಣೆ, ನಮ್ಮಿಷ್ಟದಂತೆ ಬೆಳೆಯಲಿಲ್ಲ. ಅವನಿಗೆ ಬಡಿದು ಬೈದು ಬುದ್ಧಿ ಹೇಳಲು ಅವನೇನು ಚಿಕ್ಕವನಲ್ಲ. ಹೆಮ್ಮರವಾಗಿ ಬೆಳೆದು ನಿಂತಿದ್ದಾನೆ. ಸಸಿ ಇದ್ದಾಗ ಬಾಗಿದ ಮರ ಹೆಮ್ಮರವಾದ ಮೇಲೆ ಬಾಗುವುದೇನೆ? ಈ ಮರ ಯಾವುದೇ ಪಕ್ಷಿ ಸಂಕುಲಗಳಿಗೆ ಆಶ್ರಯ ನೀಡ್ತಾ ಇಲ್ಲ. ತಂಪನ್ನು ಆಶ್ರಯಿಸಿ ಬಂದವರಿಗೆ ತಂಪನ್ನು ಎರಿತಾ ಇಲ್ಲ. ಹಸಿದು ಬಂದವರಿಗೆ ಹಣ್ಣು ಕೊಡ್ತಾ ಇಲ್ಲ. ಇದೊಂದು ಬೃಹದಾಕಾರವಾಗಿ ಬೆಳೆದು ನಿಂತ ಬರಡು ಮರ ಕಣೆ. ಯಾಕೆ ಚಿಂತೆ ಮಾಡ್ತೀಯ? ಆ ಭಗವಂತನು ತೋರೋ ದಾರಿ ನಡೀತಿರುವ ಯಾತ್ರಿಕರಷ್ಟೇ ನಾವು. ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ ಹಾಗೆ ಜೀವನ ಸಾಗಿಸಿದ್ರಾಯ್ತು. ನಡೆ ಒಳಗಡೆ. Get low when the whistle go. ಹಲೋ, ರಿಟೈರ್ಮೆಂಟ್ ಆಗಿ ಬಂದಿರುವಾಗ ದುಡ್ಡು ಬಂದಿರ್ಬೇಕಲ್ಲ? ದುಡ್ಡು ಬಂದಿದೆಯಪ್ಪ. ಅಲ್ಲಪ್ಪ,
ನಿಮ್ಮಪ್ಪ ರಿಟೈರ್ಡ್ ಆಗಿ ಊರಿಂದ ಇವತ್ತಾನೇ ಬಂದಿದ್ದಾರೆ. ನಿನ್ನ ಕೈ ಮುಗಿತೀನಿ.